ಕರ್ನಾಟಕ ರಾಜ್ಯ ಮಹರ್ಷಿ ವಾಲ್ಮೀಕಿ ಎಸ್.ಟಿ. ಸಮಿತಿ ಹೊಸದಾಗಿ ಪ್ರಾರಂಭವಾಗಿದೆ. ಈ ಪ್ರಾರಂಭದ ಒಂದು ಪತ್ರಿಕಾಗೋಷ್ಠಿಯನ್ನು ಈ ದಿನ ನಾವು ಮಾಡ್ತಾ ಇದ್ವಿ. ಇದಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಕರ್ತರಿಗೂ ಮತ್ತು ನಮ್ಮ ಪದಾಧಿಕಾರಿಗಳಿಗೂ ಸ್ವಾಗತವನ್ನು ಕೊಟ್ಟಾಗ ರಾಜ್ಯ ಮಹರ್ಷಿ ವಾಲ್ಮೀಕಿ ಎಸ್.ಟಿ. ಸಮಿತಿಯ ರಾಜ್ಯಾಧ್ಯಕ್ಷರಾಗಿ ಮುರರಾಜು ಚಿಕ್ಕಪ್ಪಯವರು ಆಯ್ಕೆಯಾಗಿದ್ದಾರೆ. ರಾಜ್ಯ ಉಪಾಧ್ಯಕ್ಷರಾಗಿ ಕೇಬಲ್ ರಾಮಚಂದ್ರ ಅವರು ಆಯ್ಕೆಯಾಗಿದ್ದಾರೆ. ರಾಜ್ಯ ಕಾರ್ಯದರ್ಶಿಯಾಗಿ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ಖಜಾಂಚಿಯಾಗಿ ರಾಜಣ್ಣ ಬೊಮ್ಮನಹಳ್ಳಿ ಇವರು ಆಯ್ಕೆಯಾಗಿದ್ದಾರೆ. ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಗಂಗರಾಜು ಡಿ.ಎನ್. ಕೆಳಗಿನ ಜೋಗನಹಳ್ಳಿ ಇವರು ಆಯ್ಕೆಯಾಗಿದ್ದಾರೆ. ಸದಸ್ಯರಾಗಿ ಅಂಬರೀಷ್ ರಾಜ್ಯ ಸದಸ್ಯರು ಮತ್ತು ನಮ್ಮ ಸಮಿತಿಯ ಕಾನೂನು ಸಲಹೆಗಾರರಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ರಾಜ್ಯ ಸದಸ್ಯರಾಗಿ ರಾಜ್ಕುಮಾರ್ ಮುತ್ತೂರು ಇವರು ಆಯ್ಕೆಯಾಗಿದ್ದಾರೆ. ಶ್ರೀ ರಘು ಬಿ ಯಳ್ಪುರ ಇವರು ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ನವೀನ್ ರವರು ಮುತ್ಸಂದ್ರ ಇವರು ಸಹ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರ ಆಯ್ಕೆಯಾಗಿದ್ದಾರೆ. ಇವರಿಗೆ ಎಲ್ಲವರಿಗೂ ಧನ್ಯವಾದಗಳು. ನಮ್ಮ ಉದ್ದೇಶ ಏನು ಅಂದರೆ, ಈ ಸಂಘ ಕಟ್ಟಿರೋ ವಿಷಯ ಏನಂತಂದರೆ, ನಮ್ಮ ಜನಾಂಗಕ್ಕೆಲ್ಲೋ ಹಿಂದುಳಿತ ಅವರ ಅನ್ನೋ ಮನೋಭಾವ. ಅವರಿಗೆ ಕರ್ನಾಟಕ ಸರ್ಕಾರದಿಂದ ಆಗಲಿ ಯಾವುದೇ ಸರ್ಕಾರಗಳು ಬಂದು ಮಾನ್ಯತೆ ಏನೇನು ಅನುದಾನಗಳು ಏನೇನು ಬರ್ತವೆ ಅನ್ನೋದು ಅವ್ರಿಗೆ ತಲುಪ್ತಾ ಇದೆ. ಈ ಸಂಘಟನೆ ಕಟ್ಟಿರೋ ವಿಚಾರಗಳು ಏನು ಅಂತಂದರೆ, ಅವ್ರಿಗೆ ಪ್ರತಿಯೊಂದು ಸರ್ಕಾರದಿಂದ ಏನೇನು ಯೋಜನೆಗಳು ಏನೇನು ಅನುದಾನಗಳು ಬರ್ತವೋ, ಅವ್ರಿಗೆ ಒಂದು ಎಜುಕೇಷನ್ ಆಗ್ಬೋದು, ಮತ್ತೊಂದು ಮಗದೊಂದು ಆಗ್ಬೋದು, ಈಗ ನಮ್ಮ ಜನಾಂಗನ ಎಲ್ಲೇ ಆಗಲಿ ಶೋಷಣೆಗಳು ಪಡ್ತಾವೆ. ಆ ಉದ್ದೇಶ ಇಟ್ಕೊಂಡು ಈ ಸಂಘ ಕಟ್ಟಿದ್ದೀವಿ ನಾವೆಲ್ಲ ಸೇರಿ. ಇವತ್ತು ಪ್ರತಿಯೊಂದು ಹಳ್ಳಿಗಳಿಗೂ ಹೋಗಿ ನಮ್ಮ ಜನಾಂಗಕ್ಕೆ ನಾವು ಗುರುತಿಸ್ಕೊಂಡು ಹೇಳ್ತೀವಿ, ಈ ರೀತಿ ಮಾಡ್ತೀವಿ, ಇದಕ್ಕೆ ನಾವು ಸಹಕಾರ ಕೊಡ್ತೀವಿ ಅಂತಂದು ನಮ್ಮ ಸಮುದಾಯ ಬೆಳೆಸ್ತೀವಿ ಅಂತೇಳಿ ಅವ್ರಿಗೆ ಏನೇನು ತೊಂದರೆ ಆಗ್ಬೋದು, ಏನೇ ಆಗ್ಬೋದು, ಸರ್ಕಾರಿ ಕೆಲಸಗಳಲ್ಲಿ ಏನೇ ಅಚಾತುರ್ಯಗಳಾಗಿದ್ದರೂ ಅವ್ರನ್ನೆಲ್ಲ ಪಂಚಾಯತಿ ಲೆವೆಲಲ್ಲಿ ತಾಲೂಕುಗಳಾಗಿ ಎಲ್ಲ ಕೆಲಸ ಕಾರ್ಯಗಳಿಗೂ ನಾವು ಜವಾಬ್ದಾರಿ ತಗೊಂಡು ಅವರಿಗೆ ತಲುಪ್ತೀವಿ. ಅವ್ರ ಮನೆಗೂ ತಲುಪ್ತೀವಿ, ಅವ್ರಿಗೋಸ್ಕರ ಬಾಳ್ತೀವಿ, ಅವ್ರಿಗೋಸ್ಕರ ಬದುಕ್ತೀವಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಸಂಘಟನೆ ಕಟ್ಟಿದ್ವಿ. ಕರ್ನಾಟಕ ರಾಜ್ಯ ವಾಲ್ಮೀಕಿ ಮಹರ್ಷಿ ಎಸ್.ಟಿ. ಸಮಿತಿ ಮಾಡಿರೋ ಉದ್ದೇಶ ಇಷ್ಟೇ. ತಾಲೂಕು, ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ರಾಜ್ಯ ಮಟ್ಟದಲ್ಲೂ ಸಹ ನಾವು 2004ರಿಂದನೂ ಈ ಸಂಘಟನೆ ಮಾಡಿಕೊಂಡು ಬಂದಿದ್ದೀವಿ. ಯಾಕೆ ಅವತ್ತಿನಿಂದ ಬಂದೂ ಯಾಕೆ ಇದು 2024 ವಾಲ್ಮೀಕಿ ಜನಾಂಗ ರಾಜ್ಯದಲ್ಲಿ ದೊಡ್ಡಬಳ್ಳಾಪುರ ತಾಲೂಕಲ್ಲೇ ಆಗಲಿ ರಾಜ್ಯದಲ್ಲೇ ಆಗಲಿ ಜನಾಂಗದ ಜನ ಯಾವುದೇ ಒಂದು ಸರ್ಕಾರಿ ಕಚೇರಿಗೆ ಹೋಗಲಿ, ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಲಿ, ಆಮೇಲೆ ಯಾವುದಾದ್ರೂ ಈ ನಮ್ಮ ಜನಾಂಗದಿಂದ ಮೇಲ್ಪಟ್ಟ ಜನಾಂಗ ಜಾಸ್ತಿ ನಮ್ಮ ನಾಯಕ ಜನಾಂಗಕ್ಕೆ ತುಳಿತಕ್ಕೆ ಒಳಪಡ್ತಾ ಇದ್ದಾರೆ. ಇದರದಲ್ಲಿ ಎಲ್ಲ ಗಮನದಲ್ಲಿ ಇಟ್ಟುಕೊಂಡು ರಾಜ್ಯ ಪೂರ್ತಿ ಸಂಘಟನೆ ಮಾಡಿ, ತಾಲೂಕಲ್ಲೂ ಸಂಘಟನೆ ಮಾಡಿ, ರಾಜ್ಯದಲ್ಲೂ ಪೂರ್ತಿ ಸಂಘಟನೆ ಮಾಡಿ, ಸರ್ಕಾರದಿಂದ ಏನೇನು ಸವಲತ್ತುಗಳು ಬರ್ತಾ ಇದೆಯೋ ಆ ಸವಲತ್ತುಗಳನ್ನು ಜನಗಳಿಗೆ ತಲುಪಿಸೋದಕ್ಕೋಸ್ಕರ ನಮ್ಮ ಶ್ರಮಪಟ್ಟು ಪ್ರಯತ್ನ ಪಡ್ತೀವಿ. ಆಮೇಲೆ ಎಲ್ಲಿ ಒಡೆದೋಗಿದೆಯೋ ನಮ್ಮ ಸಂಘಟನೆಗಳು ಯಾರು ಸ್ಪಂದನೆ ಕೊಡ್ತಾ ಇಲ್ವೋ, ಇರೋ ಸಂಘಟನೆಗಳಿಂದ ಯಾರ್ಯಾರು ಸ್ಪಂದನೆಗಳು ಕೊಡ್ತಾ ಇಲ್ಲೋ ಅವನ್ನೆಲ್ಲ ಒಗ್ಗಟ್ಟಾಗಿ ತಗೊಂಡು ಎಲ್ಲರೂ ಒಂದು ಮನೋಭಾವದಿಂದ ಈ ಸಂಘಟನೆಯನ್ನು ಬೆಳೆಸೋದಕ್ಕೆ ಪ್ರಯತ್ನ ಪಡ್ತೀವಿ. ಆಮೇಲೆ ವಿದ್ಯಾರ್ಥಿಗಳಿಗೂ ಅಷ್ಟೇ ಸರ್ಕಾರದಿಂದ ಯಾವುದೇ ರೀತಿಯಾದ ಸರಿಯಾದ ಸವಲತ್ತುಗಳು ಸಿಗ್ತಾ ಇಲ್ಲ. ಅವರು ಹೋದ್ರು ಅಂತಂದ್ರೆ ನಾನಾ ರೀತಿಯಾದ ಕಾನೂನು ಕೇಳ್ತಾರೆ. ಆದರೆ ಬೇರೆ ಕಮಿಟಿಗಳು ಕೊಡೋದಕ್ಕಾದರೆ ಎಲ್ಲ ರೀತಿಯಾದ ಸವಲತ್ತುಗಳು ಇರ್ತವೆ. ನಮ್ಮ ಜನಾಂಗಕ್ಕೆ ಕೊಡಬೇಕು ಅಂತಂದರೆ ನಾನಾ ಕ್ವಶನ್ಗಳಾಗ್ತವೆ. ಅದು ಹಂಗೆ ಇದು ಹಿಂಗೆ, ಇಲ್ಲಪ್ಪ ಅದೇ ನಿಮಗೆ ಬಂದಿಲ್ಲ ಅಂತ ಇವಾಗ ಬೇರೆ ಯಾವುದು ಬೇಡ. ನಮ್ಮ ದೊಡ್ಡಬಳ್ಳಾಪುರದಲ್ಲೇ ಸಮಾಜ ಕಲ್ಯಾಣದಿಂದಲೇ ಸರಿಯಾಗಿ ಸಿಗ್ತಾ ಇಲ್ಲ, ಸವಲತ್ತುಗಳು ಸರಿಯಾಗಿ ಸಿಗ್ತಾ ಇಲ್ಲ. ಇದೇ ಹೋದ್ಸಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿಯಲ್ಲಿ MLA ಇದ್ದಾಗ ಕೇಳಿದ್ದಕ್ಕೆ ಏನು ಬರ್ತಾ ಇಲ್ಲ ಅಂತಂದರೆ, ಸರ್ ಹಂಗಲ್ಲ ಹಿಂಗಲ್ಲ ಅಂತೇಳಿ ತಲೆಗೆ ಇರ್ಕೊಂತಾರೆ ಅಧಿಕಾರಿಗಳು.
ನಮಗೆ ಬಂದಿರೋ ಮಾಹಿತಿ ಪ್ರಕಾರವಾಗಿ ಬೇರೆ ಜನಾಂಗಕ್ಕೆ ಕೊಟ್ಟಂಥ ಸವಲತ್ತುಗಳು ನಮ್ಮವ್ರಿಗೆ ಯಾಕೆ ಕೊಡ್ತಾ ಇಲ್ಲ ಅಂತ, ಅಂದರೆ ದುಡ್ಡು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಸರ್ಕಾರದಿಂದ ದುಡ್ಡು ಬರ್ತಾ ಇಲ್ಲ ಅಂತಾರೆ. ಇಂಥವೆಲ್ಲ ಮನೋಭಾವನ ಜೊತೆಯಲ್ಲಿ ಇಟ್ಕೊಂಡು ನಾವು ಇದನ್ನ ಮೂಲದಿಂದ ಅವ್ರಿಗೆ ತಲುಪಿಸೋದಕ್ಕೆ ಹೋರಾಟ ಮಾಡೋದಕ್ಕೋಸ್ಕರ ಈ ಸಂಘಟನೆಯನ್ನು ಮಾಡಿದ್ವಿ. ಆಮೇಲೆ ಫಸ್ಟ್ ಮಾಡಿದ್ವಿ. ಆಮೇಲೆ ಇನ್ನೊಂದು, ಯಾವುದೇ ರೀತಿಯಾಗಲಿ ಎಲ್ಲೇ ಆಗಲಿ ನಮ್ಮ ವಾಲ್ಮೀಕಿ ಜನಾಂಗದ ತುಳಿತ ಎಲ್ಲಾಗಿದೆಯೋ ಅಲ್ಲಿ ನಮ್ಮ ವಾಲ್ಮೀಕಿ ರಾಜ್ಯ ಮಹರ್ಷಿ ಎಸ್.ಟಿ. ಸಮಿತಿ ಅಲ್ಲಿ ಹಾಜರಿರುತ್ತೆ. ಅವರ ಸ್ಪಂದನೆ ಕೊಟ್ಟು ಅವ್ರಿಗೆ ಯಾವ ರೀತಿ ಸವಲತ್ತುಗಳು ಬೇಕೋ, ಯಾವ ರೀತಿ ಅವ್ರಿಗೆ ಅನ್ಯಾಯ ಆಗಿದೆಯೋ ಅದರದ್ದು ಎಲ್ಲನೂ ಸಹ ಪರಿಹಾರ ಮಾಡೋದಕ್ಕೋಸ್ಕರ ನಮ್ಮೆಲ್ಲ ಕಮಿಟಿಯವರು ರೆಡಿ ಇರ್ತೀವಿ ಅಂತ ಹೇಳಿ ನಾನು ಮಾತನಾಡಿಸ್ತೇನೆ. ವಾಲ್ಮೀಕಿ ಎಸ್.ಟಿ. ಸಮಿತಿ ಅಂತ ಏನು ನಾವು ಒಂದು ಸ್ಥಾಪನೆ ಮಾಡಿದ್ದೀವಿ, ಇದರ ಉದ್ದೇಶ ಬಹಳ ಸಿಂಪಲ್ ಆಗಿ ಹೇಳ್ಬೋದು. ಇತಿಹಾಸದ ಪುಟಗಳಿಂದಲೂ ತಗೊಂಡಾಗ ಮದಕರಿ ನಾಯಕರು ಅಥವಾ ಮಹರ್ಷಿ ವಾಲ್ಮೀಕಿಗಳು ಇತಿಹಾಸಕ್ಕೆ ತಮ್ಮದೇ ಆದ ಉಡುಗೊರೆಯನ್ನು ಕೊಟ್ಟಂತಹ ಒಂದು ಜನಾಂಗ ನಮ್ಮದು. ಆದರೆ ಇಲ್ಲಿ ಏನಾಗ್ತಿದೆ, ನಮ್ಮ ಜನಾಂಗದವರು ಹಿಂದುಳಿದ ವರ್ಗದವರು ಅಥವಾ ಅಸ್ಪೃಶ್ಯರು ಅಂತ ಹೇಳ್ಬಿಟ್ಟು ಈಗಲೂ ಕೂಡ ನಮ್ಮ ಒಂದು ತಾಲೂಕಿನ ಕೆಲವೊಂದು ಹಳ್ಳಿಗಳಲ್ಲಿ ಅವರಿಗೆ ದೇವಸ್ಥಾನದ ಪ್ರವೇಶ ನಿರಾಕರಣೆ ಮಾಡೋಂಥದ್ದು, ಸುವರ್ಣೀಯರು ಅವ್ರನ್ನ ಮೇಲೆ ಹಲ್ಲೆ ಮಾಡೋಂಥದ್ದು, ಈ ಥರ ತುಂಬ ಘಟನೆಗಳನ್ನ ನಾವು ಕೇಳಿ ಬರ್ತಾ ಇದ್ದೀವಿ. ಈ ಒಂದು ಸಂಘದ ಮುಖಾಂತರ ನಾವು ಏನು ಹೇಳಲಿಕ್ಕೆ ಹೊರಟಿದ್ದೀವಿ ಅಂತಂದರೆ, ಸಮಾಜದ ಒಂದು ಜನಾಂಗದ ಹಿಂದುಳಿದ ವರ್ಗದವರು ಅಥವಾ ಒಂದು ನಮ್ಮ ಜನಾಂಗದ ಕನಿಷ್ಠ ವ್ಯಕ್ತಿಗೆ ಕಾನೂನಿನ ಸಲಹೆ ಅಥವಾ ಸಹಕಾರವನ್ನು ನಾವು ಕೊಡ್ತೇವೆ. ಯಾರಿಗೆ ಈ ಒಂದು ತಾಲೂಕು ಅಥವಾ ರಾಜ್ಯ ಮಟ್ಟದಲ್ಲಿ ಎಲ್ಲೇ ಏನೋ ಒಂದು ಅನಾನುಕೂಲ ಅಥವಾ ಅವ್ರಿಗೆ ಒಂದು ನಮ್ಮ ಜನಾಂಗದ ವ್ಯಕ್ತಿಗಳಿಗೆ ತೊಂದರೆ ಆದಾಗ ನಮ್ಮ ಸಂಘದ ಮುಖಾಂತರ ಅಥವಾ ನಾನೊಬ್ಬ ಕಾನೂನಿನ ಸಲಹೆಗಾರನಾಗಿ ಅವ್ರಿಗೆ ಉಚಿತವಾಗಿ ನಾನು ಕೆಲಸ ಮಾಡಿಕೊಡಬಲ್ಲೆ. ದಯವಿಟ್ಟು ಎಲ್ಲರೂ ನಾನು ಕೇಳ್ಕೊಳ್ಳೋದು ನಿಂತೋದರೆ, ಸಮಾಜನ ಉಳಿಸೋಣ, ಸಮಾಜನ ಬೆಳೆಸೋಣ. ದಯವಿಟ್ಟು ನಮ್ಮ ಜನಾಂಗದ ಪ್ರತಿಯೊಬ್ಬ ನಾಗರಿಕರು ಕೂಡ ನಮ್ಮ ಜೊತೆ ಕೈ ಸೇರಿಸಿ ಅಂತೇಳಿ ಕೇಳ್ಕೊಡ್ತೀನಿ. ನಾನಾ ರೀತಿಯ ಸಂಘಟನೆಗಳಿದೆ, ಓಕೆ ಒಪ್ಕೊತೀನಿ. ಆ ಸಂಘಟನೆಗಳಿಂದ ಬಂದವರೇ ನಾವು ಎಲ್ಲನೂ ಆ ಸಂಘಟನೆಗಳಿಂದ ಬಂದವರೆ. ಆ ಸಂಘಟನೆಗಳಿಂದನೇ ಸ್ವಲ್ಪ ಇದಾಗಿ ನಾವು ಈಚೆ ಬಂದಿರೋದು. ಯಾಕಂದರೆ ಆ ಸಂಘಟನೆಯಲ್ಲಿ ಇಲ್ದಿದ್ರೂ ಸಾರ್ವಜನಿಕವಾಗಿ ನಮ್ಮ ಜನಾಂಗದಲ್ಲಿ ಎಲ್ಲಾದರೂ ಪ್ರಾಬ್ಲಮ್ ಆದಾಗ ಅವ್ರಿಗೆ ಸ್ಪಂದನೆ ಕೊಟ್ಟಿದ್ದೀವಿ. ಏನಾದ್ರಲ್ಲಿ ಇರಲೇಬೇಕನ್ನಂಥದ್ದು ಏನೂ ಇಲ್ಲ. ಒಬ್ಬೊಬ್ಬರನ್ನ ಏನೂ ಮಾಡೋಕ್ಕಾಗಲ್ಲ, ಒಂದು ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಏನೋ ಒಂದು ಟೀಮ್ ಮಾಡಿಕೊಂಡು ಆ ಟೀಮ್ ಮೂಲಕ ಅಂತಾದರೂ ಎಲ್ಲಾದರೂ ಸ್ಪಂದನೆ ಕೊಡಬೇಕು. ನಾವು ಅದಕ್ಕೆ ಇಷ್ಟೊಂದು ಜನ ಆಯ್ಕೆ ಮಾಡಿದ್ದು ಏನಕ್ಕೆ, ಬರೀ 9 ಜನ ಬೇಕಾದಂಥದ್ದು ಯಾಕೆ ಆಯ್ಕೆ ಮಾಡಿದ್ದೀವಿ ಅಂತಂದರೆ, ಎಲ್ಲಿ ಸ್ಪಂದನೆ ಸಿಕ್ಕಿಲ್ವೋ ಆ ಸ್ಪಂದನೆ ಕೊಡೋಕ್ಕೋಸ್ಕರ ನಾವು ಆಯ್ಕೆ ಮಾಡಿದ್ವಿ. ಏನೇ ಸಮಸ್ಯೆ ಬರಲಿ ನಾವು ಅಲ್ಲಿ ಅವ್ರ ಸ್ಪಂದನೆ ಕೊಡ್ತೀವಿ. ಅವ್ರಿಗೆ ಯಾವುದೇ ರೀತಿಯಾದ ಕಾನೂನು ರೀತಿಯಲ್ಲಾಗಲಿ, ಅಲ್ಲಿ ಏನಾದರೂ ಪ್ರಾಬ್ಲಮ್ ಅದು ಆ ಹಳ್ಳಿಯಲ್ಲೇ ಆಗಲಿ, ಏನೇ ಪ್ರಾಬ್ಲಮ್ ಆಗಲಿ ಅದಕ್ಕೆ ಯಾವುದೇ ರೀತಿಯಾದ ಇಂಥದ್ದು ಹೇಳೋಕ್ಕಾಗೋದಿಲ್ಲ. ಅದು ಯಾವುದೇ ರೀತಿಯಾದಾಗಲಿ ಕಾನೂನು ನೀತಿಯಾಗಲಿ ಮಾನವೀಯತೆಯ ದೃಷ್ಟಿಯಿಂದ ಆಗಲಿ ಯಾವ ರೀತಿ ಬೇಕೋ ಅದನ್ನು ಸಲಹೆ ಕೊಡ್ತೀವಿ.